ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಎಕ್ಸಲೆಂಟ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ಆಧಾರದ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಎಲ್ಲ ಹೀಗೆ ಜನರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ಹಂಚ್ಕೋತಾ ಇರ್ತೀವಿ. ದಯಮಾಡಿ ಎಲ್ಲ ವಿಡಿಯೋ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಲ್ಲಿ ನಾವು ಯಾವುದು ಬೇಡದೇ ಇರೋ ವಿಚಾರವನ್ನು ಹಾಕೋದಿಲ್ಲ. ಹಾಗಾಗಿ ಈಗ ಹೊಸದಾಗಿ ಬಂದಿರುವಂಥ ವಿದ್ಯುತ್ ಶಕ್ತಿ ಇಲಾಖೆ ಬಗ್ಗೆ ಒಂದು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ. ಹೊಸ ಸರ್ಕಾರ ಬಂದ ದಿನವೇ ಮಾನ್ಯ ಮುಖ್ಯಮಂತ್ರಿಗಳಾದ DKC ಅವರು 3/6/2026 ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಈ ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು ಅಂತಂದರೆ, ಯಾವುದೇ ಹೊಸ ಬಿಲ್ಡಿಂಗು ಕಟ್ಟಡಗಳಿಗೆ OCCC ಯಾವುದು ತಗೋದೇನೆ ಸಂಪರ್ಕ ನೀಡಬಾರ್ದು ಅಂತ 24 ಡಿಸೆಂಬರ್ನಲ್ಲಿ ಆದೇಶ ಮಾಡಿದರು. ಅದ್ರ ಬಗ್ಗೆ ಜನರಿಗೆ ಆಗುವಂಥ ತೊಂದರೆಗಳನ್ನು ಪರಿಶೀಲಿಸಿ ಹಿಂದೆ ಇದ್ದಂಥ ಸರ್ಕಾರ 30-40 ಅಂದರೆ 1200 ಚದರ ಅಡಿ ಲಿಮಿಟಲ್ಲಿ ಇರುವಂಥ ಕಟ್ಟಡಗಳಿಗೆ, ಹೊಸ ಕಟ್ಟಡಗಳಿಗೆ ಸಂಪರ್ಕ ನೀಡಲು ಗ್ರೌಂಡ್ +2 ಅಂದರೆ ನೆಲ ಮಾಡಿ ಮತ್ತು 2 ಮೇಲ್ಗಡೆ ಮಾಡಿಗಳು ಇದ್ದರೆ OC ಅಥವಾ CC ಯಾವುದು ಇನ್ಸಿಸ್ಟ್ ಮಾಡ್ದೇ ಸರ್ವಿಸ್ ಕೊಡಿ ಅಂತ ಒಂದು ಆದೇಶ ಮಾಡಿದ್ರು. ಅಥವಾ ಸ್ಟಿಲ್ಟ್ ಅಂದರೆ ಫುಲ್ ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಬಿಟ್ಟು ಸ್ಟಿಲ್ಟ್ +3 ಇದ್ದರೆ ಕೊಡಿ ಅಂತ ಆದೇಶ ಮಾಡಿದರು. ಅದಾದಮೇಲೆ ಬೇರೆ ಡೈಮೆನ್ಷನ್ನು ಅಂದರೆ 30-40 ಮೀರಿದ ಸೈಟ್ಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಅದಕ್ಕೆ OCCC ತಗೊಂಡೇ ಮಾಡಿ ಅಂತಿದ್ರು. OCCC ತಗೊಂಡು ಮಾಡಲಿಕ್ಕೆ ಅವ್ರು ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ OCCC ಸಿಕ್ಕೋದಿಲ್ಲ. ಯಾಕೆಂದರೆ ವೈಲೇಷನ್ ಮಾಡಿ ಕಟ್ಟಿದ್ದಾರೆ, ಆ್ಯಸ್ ಪರ್ ಪ್ಲ್ಯಾನು ಕಟ್ಟಿಲ್ಲ, ಕಟ್ಟೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಮೋಸ್ಟ್ ಆಫ್ ದಿ ಬಿಲ್ಡಿಂಗು ಅವ್ರದ್ದು ಪ್ಲ್ಯಾನ್ ಅಪ್ರೂವಲ್ ಪ್ಲ್ಯಾನೇ ಬೇರೆ, ಕನ್ಸ್ಟ್ರಕ್ಷನ್ ಪ್ಲ್ಯಾನೇ ಬೇರೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವ್ರವ್ರ ಇಚ್ಛೆಗೆ ತಕ್ಕಂತೆ ಕಟ್ಕೊಬಿಟ್ಟಿದ್ದಾರೆ. ಈಗ ಅವಕ್ಕೆ ಸಂಪರ್ಕ ನೀಡೋಕ್ಕಾಗ್ತಾ ಇಲ್ಲ. ಅದಾದಮೇಲೆ ಈಗ ಹೊಸ ಸರ್ಕಾರ ಇದನ್ನು ಮನಗಂಡು ಸುಮಾರು ಆಲೇ 1.5 ವರ್ಷದಂತ 25 ಮಾರ್ಚಲ್ಲಿ ಮಾರ್ಚ್ 4ರಲ್ಲಿ ಆದೇಶ ಮಾಡಿದರು ಯಾವುದು ಈ ಥರ ಕೊಡಬಾರ್ದು ಅಂತ. ಅದಾದಮೇಲೆ ಈಗ ಸಬ್ಸಿಕ್ವೆಂಟಾಗಿ 30-40ಕ್ಕೆ ವಿತೌಟ್ OCCC ಕೊಡಿ ಅಂತ 7ನೇ ತಿಂಗಳು 25ನೇದಲ್ಲಿ ಆದೇಶ ಮಾಡಿದರು. ಅದಾದಮೇಲೆ ಈಗ 3/6/2026 ಹೊಸ ಸರ್ಕಾರ DK ಅವರ ಸರ್ಕಾರ ಬಂದ ಮೇಲೆ ಈಗ ಒಂದು ಆದೇಶ ಹೊರಡಿಸಿದ್ದಾರೆ. 2400 ಚದರ ಅಡಿ ಅಂದರೆ 40/60 40x60 ಇರುವಂಥ ಸೈಟ್ಗಳಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥವಕ್ಕೆ G+3 ಅಂದರೆ ಗ್ರೌಂಡ್ +3 ಫ್ಲೋರು ಅಥವಾ ಸ್ಟಿಲ್ಟ್ +4 ಫ್ಲೋರ್ಸ್ ಕಟ್ಟಿರುವಂಥ ಬಿಲ್ಡಿಂಗ್ಗಳಲ್ಲಿ ವಿತೌಟ್ OCCC ನಗರ ಪಾಲಿಕೆ ವ್ಯಾಪ್ತಿ ಮತ್ತು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕೊಡಲಿಕ್ಕೆ ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಆದೇಶ 5/6/2026 ಹೊರಡಿಸಿದ್ದಾರೆ. ಅದರಲ್ಲಿ ಗ್ರೌಂಡ್ +3 ಅಥವಾ ಸ್ಟಿಲ್ಟ್ +4 ಇದು GBAಗೂ ಅನ್ವಯ ಆಗುತ್ತೆ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಅನ್ವಯ ಆಗುತ್ತೆ. ಇದರಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು 5/6ರಲ್ಲಿ ಒಂದು ಇದನ್ನು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ದಾರೆ. ಈ ವ್ಯಾಪ್ತಿನಲ್ಲಿ ಕಟ್ಟಿರುವಂಥ ಕನ್ಸ್ಟ್ರಕ್ಟ್ ಮಾಡಿರುವಂಥ ಮನೆಗಳಿಗೆ 2400 ಚದರ ಅಡಿ ಒಳಗೆ ಅಂದರೆ 30-40 40-60 ಎಲ್ಲ ಸೇರ್ಕೊಬಿಡ್ತವೆ. ಇದರಲ್ಲಿ ಇಷ್ಟು ಲಿಮಿಟಲ್ಲಿ ಕಟ್ಟಿರುವಂಥ ಒಳಗೆ 20% ವೈಲೇಷನ್ ಮಿತಿ ಒಳಪಟ್ಟು ಅಂದರೆ 20% ವೈಲೇಷನ್ ಆಗಿದ್ರೂ ಪರವಾಗಿಲ್ಲ, ಅದಕ್ಕೆ ವಿತೌಟ್ OCCC ನೀವು ಸಂಪರ್ಕ ಕೊಡ್ಬೋದು ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ಏನು ಇನ್ಸಿಸ್ಟ್ ಮಾಡಿದ್ದಾರೆ ಅಂತಂದರೆ 31/5/2026 ಅಂದರೆ ಮೇ 2026 ಒಳಗಡೆ ಯಾರು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ಅನ್ವಯವಾಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಇದರಲ್ಲಿ ಏನು ಸಮಸ್ಯೆ ಆಗದೆ ಅಂತ ಅಂದರೆ, ಈಗ 30-40ಗೆ ಸಂಪರ್ಕ ಕೊಡೋಕ್ಕೆ ಕಳೆದ ವರ್ಷ 7ನೇ ತಿಂಗಳಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ರು ವಿತೌಟ್ OCCC. ಅಲ್ಲಿ ಈಗ ನಾವು ಮಾರ್ಚ್ 2025ರಲ್ಲಿ ಯಾವುದಕ್ಕೂ ನೀವು OCCC ಇಲ್ದೇ ಕೊಡಬಾರ್ದು ಅಂತ ಆದೇಶ ಮಾಡಿಬಿಟ್ಟಿದ್ರು. 7ರಲ್ಲಿ 30-40 ಕೊಡ್ಬೋದು ಅಂತ ಮಾಡಿದ್ರು, ಅದನ್ನು ತಗೊಂಡು ಮಾಡ್ತಿದ್ರು.
ಉಳಿದಂಥ ಡೈಮೆನ್ಷನ್ಗಳಿಗೆ 40, 60, 50, 80 ಅಥವಾ ಹೈಯರ್ ಡೈಮೆನ್ಷನ್ ಇರುವಂಥವು ಕಮರ್ಷಿಯಲ್ ಬಿಲ್ಡಿಂಗು ಮತ್ತು ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್ಗೆ ಯಾವುದಕ್ಕೂ ಏನೂ ಕ್ಲಾರಿಫೈ ಮಾಡಿರಲ್ಲ. ಹಂಗಾಗಿ ಏನು ಜನಕ್ಕೆ ಏನು ಹೇಳೋರು ಅಂತಂದರೆ, ಡಿಪಾರ್ಟ್ಮೆಂಟ್ಗೆ ಹೋದ್ರೂ ನಿಮಗೆ 40, 60 ಇದ್ದರೆ ಸರ್ವಿಸ್ ಕೊಡೋಕ್ಕೆ ಬರೋದಿಲ್ಲ, ಈಗ ಗೌರ್ಮೆಂಟ್ ಆರ್ಡ್ರ್ ಬರಲಿ ಅಂತ ಹಿಂದಕ್ಕೆ ಕಳಿಸ್ಬಿಟ್ಟಿದ್ರು. ಆಮೇಲೆ ಈ ಇವರು ಗುತ್ತಿಗೆದಾರರು ಕೂಡ ನಿಮಗೆ ಕೊಡ್ಸೋಕ್ಕಾಗಲ್ಲ, ಟೆಂಪ್ರರಿಲೇ ಹೊಡೀರಿ, ಮುಂದಕ್ಕೆ ಆದೇಶ ಬರ್ತದೆ ಅಂತೇಳಿ ಜನಕ್ಕೆ ಮಿಸ್ಗೈಡ್ ಮಾಡಿಬಿಟ್ರು. ಈಗೇನಾಗಿದೆ, 31/5/2026 ಒಳಗೆ ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸುವ ಎಲ್ರಿಗೂ 30, 40, 40, 60 ಸೈಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥವಕ್ಕೆ ಸರ್ವಿಸ್ ಕೊಡಿ ಅಂತ ಆದೇಶ ಮಾಡಿದ್ರು ಈ ಹೊಸ ಸರ್ಕಾರದಲ್ಲಿ. ಬಟ್ ಸಮಸ್ಯೆ ಏನು ಅಂತಂದರೆ, ಯಾರು ಜನಕ್ಕೆ ರಿಜಿಸ್ಟ್ರು ಮಾಡ್ಸೋಕೆ ಹೋಗಲಿಲ್ಲ. ಐದರ್ ಗುತ್ತಿಗೆದಾರರಾಗಲಿ ಅಥವಾ ಇಲಾಖೆಯವರಾಗಲಿ ಅದನ್ನು ಹೊಸ ಸಂಪರ್ಕಕ್ಕೆ, ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ರಿಜಿಸ್ಟ್ರ್ ಮಾಡ್ಕೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ, ನಮಗೇನು ಆದೇಶ ಇಲ್ಲ, ನೀವು OC ತಗೊಂಬನ್ನಿ, CC ತಗೊಂಬನ್ನಿ, ಆಮೇಲೆ ಅಪ್ಲೈ ಮಾಡಿ ಅಂತ ಎಲ್ಲ ಹೇಳಿ ಅವ್ರಿಗೆ ಮಿಸ್ಗೈಡ್ ಮಾಡಿಬಿಟ್ರು. ಈಗ ಆದೇಶ ಏನದೆ, 31/5/2026 ಒಳಗಡೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಶಾಶ್ವತ ವಿದ್ಯುತ್ ಸಂಪರ್ಕ ಅವ್ರು ಮಾತ್ರ ಎಲಿಜಿಬಲು, ಅವ್ರಿಗೆ ನೀವು ಸ್ಥಳ ಪರಿಶೀಲನೆ ಮಾಡಿ ಕೊಡ್ಬೋದು ವಿದ್ಯುತ್ ಇಲಾಖೆಯವರು ಅಂತ ಆದೇಶ ಮಾಡಿದ್ರಿ. ಇದರಲ್ಲಿ ಮೋಸ್ಟ್ ಆಫ್ ದಿ ಕನ್ಸ್ಟ್ರಕ್ಟ್ ಮಾಡಿರುವಂಥವ್ರು ಅಂದರೆ 80% ಜನ ಯಾರು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಹೋಲೇ ಇಲ್ಲ. ಜನ ಇಲಾಖೆಗೆ ಹೋದ್ರು ಹಂಗೆ ಹೇಳ್ತಿದ್ರು, ಕಾಂಟ್ರಾಕ್ಟ್ರ್ ಹತ್ರ ಹೋದ್ರೂ ನಿಮಗೆ ಕೊಡೋಕ್ಕಾಗಲ್ಲ, ಟೆಂಪರರಿ ಐತೆ, ನೀವು ಹೊಡೀರಿ ಅದರಲ್ಲೇ ಅಂತ ಅಂದ್ಬಿಟ್ಟು ಅವರು ಪಾಪ ಏನೋ ವಿಧಿ ಇಲ್ದೇ ಟೆಂಪರರಿನಲ್ಲೇ ಮನೆಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಕೆಲವು ಕಡೆ ಬರೋಕ್ಕೆ ಆಗಲಿಲ್ಲ, ಕೆಲವು ಕಡೆ ಟೆಂಪರರಿನೂ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಟೆಂಪರರಿನಲ್ಲಿ ದುಡ್ಡು ಜಾಸ್ತಿ. ಈಗ ಅವರು ಕನ್ಸ್ಟ್ರಕ್ಟ್ ಆಗಿರೋದು ಲಾಸ್ಟ್ ಇಯರಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಬಟ್ ಅರ್ಜಿ ಕೊಟ್ಟಿಲ್ಲ ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ. ಇದನ್ನು ಸರ್ಕಾರದವರು ಸ್ವಲ್ಪ ಪರಿಗಣಿಸಿ May 31, 2026 ಒಳಗಡೆ ಯಾರು ಕನ್ಸ್ಟ್ರಕ್ಟ್ ಮಾಡಿದರೆ ಅವ್ರನ್ನ ಸ್ಥಳ ಪರಿಶೀಲನೆ ಮಾಡಿ ಕೊಡೋದಕ್ಕೆ ಆದೇಶ ಮಾಡಬೇಕು. ಯಾಕೆ ಅಂತಂದರೆ 80% ಜನಕ್ಕೆ ಈ ಆದೇಶ ಅನುಕೂಲ ಆಗೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ಮಿಸ್ಗೈಡ್ ಮಾಡಿಬಿಟ್ಟಿದ್ದಾರೆ, ಇಲಾಖೆಯವರು ಮಿಸ್ಗೈಡ್ ಮಾಡಿದ್ದಾರೆ, ಗುತ್ತಿಗೆದಾರರು ಮಿಸ್ಗೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ಜನದ ಪರವಾಗಿ ನಾನೇನು ಕೇಳ್ಕೊತೀನಿ ಅಂತಂದರೆ, ಸರ್ಕಾರದವ್ರನ್ನ ಈ ಆದೇಶವನ್ನು ಸ್ವಲ್ಪ ಮಾಡಿಫೈ ಮಾಡಬೇಕು. ಈ ಡೇಟ್ ಕೊಟ್ಟಿದ್ದಿರಲ್ಲ 31/5/2026 ಒಳಗಡೆ ಯಾರು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಕೊಟ್ಟಿದ್ದೀರಿ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಈ ಸರ್ಕ್ಯುಲರ್ನಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು ಆರ್ಡರ್ ಮಾಡಿದ್ದೀರಿ. ಇದರಿಂದ 80% ಜನ ಬಿಲ್ಡಿಂಗ್ ಕಟ್ಟಿರೋದು ಅನುಕೂಲ ಆಗೋದಿಲ್ಲ. ಯಾಕೆಂದರೆ ನಾನು ಹೇಳ್ದಂಗೆ ಆಗ್ಬಿಟ್ಟಿದೆ, ಈಗ ಬಿಲ್ಡಿಂಗ್ ಕಟ್ಟಿದ್ದಾರೆ, ಆಲ್ರೆಡಿ 1 ವರ್ಷ ಆಗಿವೆ, ಟೆಂಪರರಿಲೇ ಇದೆ. ಡಿಪಾರ್ಟ್ಮೆಂಟ್ಗೆ ಅರ್ಜಿ ಸಲ್ಲಿಸೋಕೆ ಹೋದ್ರೆ ಏನು ಹೇಳ್ತಾರೆ, ನಿಮಗೆ ಕರೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ಆದೇಶ ಬಂದು ಅದು ಏನಾರು ಅಮೆಂಡ್ಮೆಂಟ್ ಆದರೆ ಬನ್ನಿ ಅಂತಂದರೆ. ಈಗ ಆದೇಶ ಮಾಡಿದ್ರೆ 80% ಜನಕ್ಕೆ ಅನುಕೂಲ ಆಗೋದ್ರೆ, 20% ಜನ ಅರ್ಜಿ ಕೊಟ್ಟಿರೋರು ಇರ್ಬೋದು, ಇನ್ನು 80% ಜನ ಹಂಗೆ ಉಳ್ಕೊಬಿಡ್ತಾರೆ ಪುನಃ. ಸೊ ಹಂಗಾಗಿ ಸರ್ಕಾರದವರು ಇದನ್ನ ಮರುಪರಿಶೀಲನೆ ಮಾಡಬೇಕು. 31/5/2026 ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗನ್ನು ಸ್ಥಳ ಮಾಜರ್ ಮಾಡೇ ಕೊಡಿ, ತೊಂದರೆ ಇಲ್ಲ. ಸ್ಥಳ ಮಾಜರ್ ಮಾಡಿ ಕಂಪ್ಲೀಟ್ ಆಗಿದ್ದರೆ ಅಂಥ ಬಿಲ್ಡಿಂಗ್ಗಳಿಗೆ ಸರ್ವಿಸ್ ಕೊಡ್ಬೋದು ಅಂತ ಆದೇಶ ಮಾಡಬೇಕು. ಇದನ್ನು ಮಾರ್ಪಾಡು ಮಾಡಬೇಕು ಅಂತ ಜನರ ಪರವಾಗಿ ನಾನು ನಿಮ್ಮನ್ನು ಕೇಳ್ತೇನೆ. ಜನಗಳು ಅಷ್ಟೇ, ಯಾರ್ಯಾರು ನೀವು ಅರ್ಜಿ ಮುಂಚಿತವಾಗಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀರಿ 31/5/2026 ಒಳಗಡೆ, ಅವರು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಇಂಟಿಮೇಷನ್ ತಗೊಂಡು ಇದರಿಂದ ಡಿಪಾರ್ಟ್ಮೆಂಟಿಂದ 2400 ಚದರ ಅಡಿಯ ಒಳಗೆ ಇರುವಂಥವು ಅಂದರೆ 30, 40, 30, 50, 20, 30, 15, 30, 40, 60 ಈ ಥರ ಸೈಟ್ ಇರುವಂಥ ಎಲ್ಲ ಡೈಮೆನ್ಷನ್ನವ್ರೂ ನೀವು ಅರ್ಜಿ ಕೊಟ್ಟಿರುವಂಥವು ಮೊದಲು ನೀವು ಬೇಗ ನೀವು ಶಾಶ್ವತ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಳ್ಳಿ. ಮತ್ತು ಇವ್ರೂ ನಿಮ್ಮ ವಿದ್ಯುತ್ ಗುತ್ತಿಗೆದಾರರು ಜನರಿಗೆ ಸರಿಯಾದ ತಿಳುವಳಿಕೆ ಕೊಡಬೇಕು. ಈಗ ನೀವೇ ಕೆಲವಕ್ಕೆ ಕಾರಣ ಆಗಿದ್ದೀರಿ. ಯಾಕೆಂದರೆ ರಿಜಿಸ್ಟ್ರ್ ಮಾಡೋಕ್ಕೆ ಹೋಗಲಿಲ್ಲ, ನಿಮಗೆ ಸಪ್ಲೈ ಕೊಡಲ್ಲ, ಬೇಡ ಬಿಡಿ ಆಮೇಲೆ ಬಂದಾಗ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ನೀವು ಹಂಗೆ ಕಾಲ ಕಳೆದಿದ್ರಿ. ರಿಜಿಸ್ಟ್ರ್ ಮಾಡಿಸಿದ್ರೆ ನೋಡಿ ಈಗ ಅವ್ರಿಗೆ ಅನುಕೂಲ ಆಯ್ತಿತ್ತು. ಈಗ ರಿಜಿಸ್ಟ್ರನ್ನೇ ಮಾಡಿಸ್ತಾನೆ ಎಷ್ಟೋ ಬಿಲ್ಡಿಂಗ್ಗಳಿಗೆ ಟೆಂಪರರಿ ವಿದ್ಯುತ್ ಸಪ್ಲೈಲೇ ಅವರು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ವರ್ಷಗಟ್ಟಲೆ ಟೆಂಪರರಿನಲ್ಲಿ ಕಟ್ತಾವ್ರೆ. ಟೆಂಪರರಿ ಟ್ಯಾರಿಫ್ ಬಂದು ಇದಕ್ಕಿಂತ 4ರಷ್ಟು 3ರಷ್ಟು ಜಾಸ್ತಿ ಇದೆ ಎಲ್ಲ ಕಡೆನೂ. ಸೊ ಹಂಗಾಗಿ ಜನರಿಗೆ ಸರಿಯಾದ ತಿಳುವಳಿಕೆ ಕೊಟ್ಟು ಅರ್ಜಿ ಸಲ್ಲಿಸಿರುವಂಥವ್ರಿಗೆ May 31, 2026 ಒಳಗೆ ಅರ್ಜಿ ಕೊಟ್ಟಿರುವಂಥವ್ರಿಗೆ ಅಥವಾ ಅರ್ಜಿ ಸಲ್ಲಿಸಿರೋರು
ಬೇಗ ಬೇಗ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳಿ. ಉಳಿದಂಥವರು ಇದು ಈ ಆದೇಶ ಮಾರ್ಪಾಡು ಮಾಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಯಾಕೆ ಅಂತಂದರೆ 80% ಜನ ನೀವು ಅರ್ಜಿ ಕೊಟ್ಟೇ ಇಲ್ಲ. ನೀವು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀರಿ, ಟೆಂಪರರಿ ನಡೀತಾ ಇದೆ, ಟೆಂಪರರಿ ಸಪ್ಲೈ ತೊಗೊಂಡಿದ್ದೀರಿ, ಟೆಂಪ್ರವರಿ ಸಪ್ಲೈನಲ್ಲೇ ನೀವು ಮನೆ ಗೃಹ ಪ್ರವೇಶ ಎಲ್ಲ ಮಾಡ್ಕೊಂಡು ಒಳಗೆ ಸೇರ್ಕೊಬಿಟ್ಟಿದ್ದೀರಿ, ನಿಮಗೆ ಹೈಯರ್ ಕಾಸ್ಟಲ್ಲಿ ದುಡ್ಡು ಕಟ್ತಾಯಿದ್ದೀರಿ, ಅರ್ಜಿನೂ ಕೊಟ್ಟಿಲ್ಲ. ಸೊ ಹಿಂಗಾಗಿ 80% ಜನಕ್ಕೆ ಅನುಕೂಲ ಬರೋದಿಲ್ಲ. ಇದನ್ನು ಸರ್ಕಾರದವರು ಮನಗಂಡು ಇದನ್ನು ಮರುಪರಿಶೀಲಿಸಿ ಮೇ 31 ಒಳಗೆ 2026 ಮೇ 31 ಒಳಗಡೆ ಯಾರ್ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ವಿದ್ಯುತ್ ಸಂಪರ್ಕ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದರೆ ಈ ಸರ್ಕ್ಯುಲರಿಂದನೂ ಕೂಡ ಭಾಳ ಜನರಿಗೆ ಅನ್ಯಾಯ ಆಗುತ್ತೆ. ಇದನ್ನು ಜನಗಳೇ ನಮ್ಮ MLAಗಳು ಅಥವಾ ಮಿನಿಸ್ಟ್ರಿಗಳ ಗಮನಕ್ಕೆ ತರಬೇಕು, ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಹೇಳ್ತಾ, ಇನ್ನಷ್ಟು ವಿಚಾರಗಳು, ಈ ಥರ ವಿಚಾರಗಳನ್ನ ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀವಿ. ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ, ಪಾಪ ಹಂಗೆ ಕಾಲ ಕಳೀತಾ ಇರ್ತಾರೆ. ಹೆಚ್ಚು ಜನರಿಗೆ ಶೇರ್ ಮಾಡಿ, ಹೆಚ್ಚು ಜನರಿಗೆ ಗೊತ್ತಾಗಿ ಅವರು ಕೂಡ ಇದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.